ಈ ಪ್ರಕರಣವು ಮುಚ್ಚೋಗಬಾರದು, ಮುಚ್ಚಿ ಹಾಕೋದಕ್ಕೋಸ್ಕರನೇ ಒಂದು ದೊಡ್ಡ ವ್ಯವಸ್ಥಿತವಾಗಿರುವಂತಹ ಯೋಜನೆ. ಆ ಕಾರಣಕ್ಕೋಸ್ಕರನೇ ಕಡತಗಳೇ ನಾಪತ್ತೆ ಆಗಿರೋದು. ಕಡತಗಳೇ ನಾಪತ್ತೆ. ಯಾಕೆಂದ್ರೆ ಪ್ರಭಾವಿಗಳ ಇದ್ರ ಹಿಂದೆ ಕಾರಣಕ್ಕೋಸ್ಕರ ಕಡತಗಳೇ ನಾಪತ್ತೆ. ಹೆಲಿಕಾಪ್ಟರ್ನಿಂದ ತಂದ ಕಡತಗಳೆಷ್ಟು? ಮೈಸೂರಿನಿಂದ ಬೈರ್ತಿ ಸುರೇಶ್ ಹೆಲಿಕಾಪ್ಟರ್ನಲ್ಲಿ ತಂದಂಥ ಕಡತಗಳೆಷ್ಟು? ಅದನ್ನ ದಾಖಲೆ ಎಷ್ಟು ಮಾಡಿದ್ದೀರಾ? ಯಾವ್ಯಾವುದು ಅಂತ ಸ್ಕ್ಯಾನಿಂಗ್ ಮಾಡಿದ್ದೀರಾ? ಸ್ಕ್ಯಾನಿಂಗ್ ಮಾಡಿ ಆ ಕಡತಗಳನ್ನು ಸಂರಕ್ಷಿಸಿಡುವಂಥ ಕೆಲಸ ನಡೆದಿದೆಯಾ? ಎಲ್ಲಿಗೋಯ್ತು ಆ ಕಡತಗಳು? ಎಲ್ಲಿಗೋಯ್ತು ಆ ಕಡತಗಳು? ಯಾರೋ ಇಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿ ಇದನ್ನ ತನಿಖೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ವಿರುದ್ಧ ರಿಪೋರ್ಟ್ ಕೊಡ್ತಾರಾ? ನಗರಾಭಿವೃದ್ಧಿ ಸಚಿವರ ವಿರುದ್ಧ ರಿಪೋರ್ಟ್ ಕೊಡ್ತಾರಾ ಆ ಅಧಿಕಾರಿಗಳು? ಹಾಗಾಗಿ ಮುಖ್ಯಮಂತ್ರಿಗಳೇ, ನಿಮ್ಮ 13 ಅಫಿಡವಿಟ್ ಚುನಾವಣೆಗೆ ಸಲ್ಲಿಸಿದಂತ ಒಮ್ಮೆ ತೆಗೆದು ಓದಿ. 18 ಅಫಿಡವಿಟ್ ಓದಿ. 2010ರಲ್ಲೇನೆ ಅರ್ಶಿನ ಕುಂಕುಮ ಕೊಟ್ಟ ಮೇಲೆ ನೀವು ಅದನ್ನ ಯಾಕೆ ಕಾಣಿಸ್ಲಿಲ್ಲ? ಈ ಕಾರಣಕ್ಕೆ ರಾಜೀನಾಮೆ ಕೊಡಿ. ಇನ್ನು ಉಳಿದಿದ್ದ ಕತೆ ಆಮೇಲೆ ಹೇಳೋಣ, ಉಳಿದಿದ್ದ ಚರ್ಚೆ ಆಮೇಲೆ ಮಾಡೋಣ. ಈ ಸುಳ್ಳು ಅಫಿಡವಿಟ್ ಕೊಟ್ಟಿರೋ ಕಾರಣಕ್ಕೋಸ್ಕರ ಮೊದಲು ರಾಜೀನಾಮೆ ಕೊಡಿ. ಸುಳ್ಳು ಅಫಿಡವಿಟ್ ನೀವು ಸಹಿ ಹಾಕಿ ಕೊಟ್ಟಿರೋ ಅಫಿಡವಿಟ್ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿದಿರುವಂತ ಅಫಿಡವಿಟ್. ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೇನೆ. ನೋಡಿ, ಈಗ ನಾವು ಆದ್ಯತೆಗಳನ್ನು ಮರೆತರೆ ವಿಷಯಾಂತರ ಆಗತ್ತೆ. ಈಗ ನಮಗೆ ಈಗಿನ ಆದ್ಯತೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ ಹಣ, ಅದನ್ನ ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಿ ಪರಿಶಿಷ್ಟ ಪಂಗಡಕ್ಕೆ ಮಾಡಿರುವ ಮೋಸ, ಅದು ಮೊದಲ ಆದ್ಯತೆ. ಮೂಡಾ ಪ್ರಕರಣದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಸಹಯೋಗದಿಂದ ನಡೆದಿರತಕ್ಕಂಥ ಇನ್ನುಳಿದ ನಿವೇಶನಗಳು 4,000 ಕೋಟಿ ರೂಪಾಯಿಗಳು, ಅದು ನಮ್ಮ ಮೊದಲ ಆದ್ಯತೆ. ಈ ಆದ್ಯತೆಗಳನ್ನಾಗಿ ತಗೊಳ್ಳೋಣ. ಉಳಿದಿದ್ದ ವಿಷಯನ ಆಮೇಲೆ ಚರ್ಚೆ ಮಾಡೋಣ. ಈ ವಿಷಯಾಂತರ ಆಗುವಂತಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ನನ್ನ ವಿನಂತಿ. ಈ ಪ್ರಕರಣವು ಮುಚ್ಚೋಗಬಾರದು, ಮುಚ್ಚಿ ಹಾಕೋದಕ್ಕೋಸ್ಕರನೇ ಒಂದು ದೊಡ್ಡ ವ್ಯವಸ್ಥಿತವಾಗಿರುವಂತಹ ಯೋಜನೆ. ಆ ಕಾರಣಕ್ಕೋಸ್ಕರನೇ ಕಡತಗಳೇ ನಾಪತ್ತೆ ಆಗಿರೋದು. ಕಡತಗಳೇ ನಾಪತ್ತೆ. ಯಾಕೆಂದ್ರೆ ಪ್ರಭಾವಿಗಳ ಇದ್ರ ಹಿಂದೆ ಕಾರಣಕ್ಕೋಸ್ಕರ ಕಡತಗಳೇ ನಾಪತ್ತೆ. ಹೆಲಿಕಾಪ್ಟರ್ನಿಂದ ತಂದ ಕಡತಗಳೆಷ್ಟು? ಮೈಸೂರಿನಿಂದ ಬೈರ್ತಿ ಸುರೇಶ್ ಹೆಲಿಕಾಪ್ಟರ್ನಲ್ಲಿ ತಂದಂಥ ಕಡತಗಳೆಷ್ಟು? ಅದನ್ನ ದಾಖಲೆ ಎಷ್ಟು ಮಾಡಿದ್ದೀರಾ? ಯಾವ್ಯಾವುದು ಅಂತ ಸ್ಕ್ಯಾನಿಂಗ್ ಮಾಡಿದ್ದೀರಾ? ಸ್ಕ್ಯಾನಿಂಗ್ ಮಾಡಿ ಆ ಕಡತಗಳನ್ನು ಸಂರಕ್ಷಿಸಿಡುವಂಥ ಕೆಲಸ ನಡೆದಿದೆಯಾ? ಎಲ್ಲಿಗೋಯ್ತು ಆ ಕಡತಗಳು? ಎಲ್ಲಿಗೋಯ್ತು ಆ ಕಡತಗಳು? ಯಾರೋ ಇಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿ ಇದನ್ನ ತನಿಖೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ವಿರುದ್ಧ ರಿಪೋರ್ಟ್ ಕೊಡ್ತಾರಾ? ನಗರಾಭಿವೃದ್ಧಿ ಸಚಿವರ ವಿರುದ್ಧ ರಿಪೋರ್ಟ್ ಕೊಡ್ತಾರಾ ಆ ಅಧಿಕಾರಿಗಳು? ಹಾಗಾಗಿ ಮುಖ್ಯಮಂತ್ರಿಗಳೇ, ನಿಮ್ಮ 13 ಅಫಿಡವಿಟ್ ಚುನಾವಣೆಗೆ ಸಲ್ಲಿಸಿದಂತ ಒಮ್ಮೆ ತೆಗೆದು ಓದಿ. 18 ಅಫಿಡವಿಟ್ ಓದಿ. 2010ರಲ್ಲೇನೆ ಅರ್ಶಿನ ಕುಂಕುಮ ಕೊಟ್ಟ ಮೇಲೆ ನೀವು ಅದನ್ನ ಯಾಕೆ ಕಾಣಿಸ್ಲಿಲ್ಲ? ಈ ಕಾರಣಕ್ಕೆ ರಾಜೀನಾಮೆ ಕೊಡಿ. ಇನ್ನು ಉಳಿದಿದ್ದ ಕತೆ ಆಮೇಲೆ ಹೇಳೋಣ, ಉಳಿದಿದ್ದ ಚರ್ಚೆ ಆಮೇಲೆ ಮಾಡೋಣ. ಈ ಸುಳ್ಳು ಅಫಿಡವಿಟ್ ಕೊಟ್ಟಿರೋ ಕಾರಣಕ್ಕೋಸ್ಕರ ಮೊದಲು ರಾಜೀನಾಮೆ ಕೊಡಿ. ಸುಳ್ಳು ಅಫಿಡವಿಟ್ ನೀವು ಸಹಿ ಹಾಕಿ ಕೊಟ್ಟಿರೋ ಅಫಿಡವಿಟ್ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿದಿರುವಂತ ಅಫಿಡವಿಟ್. ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೇನೆ. ನೋಡಿ, ಈಗ ನಾವು ಆದ್ಯತೆಗಳನ್ನು ಮರೆತರೆ ವಿಷಯಾಂತರ ಆಗತ್ತೆ. ಈಗ ನಮಗೆ ಈಗಿನ ಆದ್ಯತೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ ಹಣ, ಅದನ್ನ ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಿ ಪರಿಶಿಷ್ಟ ಪಂಗಡಕ್ಕೆ ಮಾಡಿರುವ ಮೋಸ, ಅದು ಮೊದಲ ಆದ್ಯತೆ. ಮೂಡಾ ಪ್ರಕರಣದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಸಹಯೋಗದಿಂದ ನಡೆದಿರತಕ್ಕಂಥ ಇನ್ನುಳಿದ ನಿವೇಶನಗಳು 4,000 ಕೋಟಿ ರೂಪಾಯಿಗಳು, ಅದು ನಮ್ಮ ಮೊದಲ ಆದ್ಯತೆ.
ಈ ಆದ್ಯತೆಗಳನ್ನಾಗಿ ತಗೊಳ್ಳೋಣ. ಉಳಿದಿದ್ದ ವಿಷಯನ ಆಮೇಲೆ ಚರ್ಚೆ ಮಾಡೋಣ. ಈ ವಿಷಯಾಂತರ ಆಗುವಂತಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ನನ್ನ ವಿನಂತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.